ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಆನೇಕಲ್ನಲ್ಲಿ ಡೆಂಟಲ್ ಕಾಲೇಜು ವಿದ್ಯಾರ್ಥಿನಿ ಸೂಸೈಡ್ ಮಾಡಿಕೊಂಡಿದ್ದಾರೆ. 23 ವರ್ಷದ ಯಶಸ್ವಿನಿ ಡೆಂಟಲ್ ವೈದ್ಯಕೀಯ ವಿದ್ಯಾರ್ಥಿನಿ ಕಾಲೇಜು ಆಡಳಿತ ಮಂಡಳಿ ಕಿರುಕುಳ ವಿರುದ್ಧ ಸದ್ಯ ಆರೋಪ ಕೇಳಿಬಂದಿದೆ. ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಆಡಳಿತ ಮಂಡಳಿ ಕಿರುಕುಳವನ್ನ ನೀಡಿದ್ದಾರೆ. ಆ ಕಿರುಕುಳಕ್ಕೆ ಬೇಸತ್ತು ವಿದ್ಯಾರ್ಥಿನಿ ಸೂಸೈಡ್ ಮಾಡಿಕೊಂಡಿದ್ದಾಳೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಸೆಮಿನಾರ್ಗೆ ಅವಕಾಶವನ್ನ ನೀಡದೆ ವಿದ್ಯಾರ್ಥಿನಿಗೆ ಕಿರುಕುಳವನ್ನ ನೀಡಿದ್ದಾರೆ. ಏನು ಎರಡನೆಯ ಫೋಟೋದಲ್ಲಿ ನೀವು ಗಮನಿಸ್ತಾ ಇರಬಹುದು. 23 ವರ್ಷ ಆಕೆಯ ಹೆಸರು ಯಶಸ್ವಿನಿ ಅಂತ. ಪರಿಮಳ ಬೋದೇವಯ್ಯ ದಂಪತಿಯ ಮಗಳು. ಬೊಮ್ಮನಹಳ್ಳಿಯ ಆಕ್ಸ್ಫರ್ಡ್ ಡೆಂಟಲ್ ಕಾಲೇಜಿನಲ್ಲಿ ಯಶಸ್ವಿನಿ ಓದ್ತಾ ಇರ್ತಾರೆ, ವ್ಯಾಸಂಗವನ್ನು ಮಾಡ್ತಾ ಇರ್ತಾರೆ. ಓರಲ್ ಮೆಡಿಸಿನ್ ಅಂಡ್ ರೇಡಿಯಾಲಜಿ ವಿಭಾಗದಲ್ಲಿ 3ನೇ ವರ್ಷ ವ್ಯಾಸಂಗ ಮಾಡ್ತಾ ಇದ್ರು. ಕಾಲೇಜಿನಲ್ಲಿ ಮೃತ ವಿದ್ಯಾರ್ಥಿನಿಗೆ ಕಿರುಕುಳವನ್ನ ನೀಡಿದ್ದಾರೆ ಅನ್ನುವಂತಹ ಆರೋಪ ಸದ್ಯ ಕೇಳ್ಬರ್ತಾ ಇದೆ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಸೆಮಿನಾರ್ಗೆ ಅಲ್ಲಿ ಅವಳಿಗೆ ಆಪರ್ಚುನಿಟಿ ಕೊಟ್ಟಿಲ್ಲ, ಟಾರ್ಚರ್ ಅನ್ನ ನೀಡಿದ್ದಾರೆ. ಇದರ ನಡುವೆ ಬುಧವಾರ ಕಣ್ಣು ನೋವಿಗೆ ರಜೆ ಹಾಕಿರ್ತಾಳೆ ವಿದ್ಯಾರ್ಥಿನಿ. ಆಕೆಗೆ ಕಣ್ಣು ನೋವಿದೆ ಅಂತ ಹೇಳಿ ಮಾರನೇ ದಿನ ಕಾಲೇಜಿಗೆ ಬಂದಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಮುಂದೆನೆ ಅವಮಾನವನ್ನ ಮಾಡಿದ್ದಾರೆ. ಕಣ್ಣಿಗೆ ಯಾವ ಕಣ್ಣಿನ ಡ್ರಾಪ್ಸ್ ಬಳಸದೆ, ಎಷ್ಟು ಹನಿ ಡ್ರಾಪ್ಸ್ ಹಾಕಿಕೊಂಡೆ ಅಂತ ಹೇಳಿ ಈ ರೀತಿಯಾಗಿ ಟಾರ್ಚರ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪ ಕೂಡ ಕೇಳಿಬರ್ತಾ ಇದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ. ಮೂರ್ತಿ, ಆನೇಕಲ್ನಲ್ಲಿ ಡೆಂಟಲ್ ಕಾಲೇಜು ವಿದ್ಯಾರ್ಥಿನಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಯಾವ ಕಾರಣಕ್ಕಾಗಿ? ಖಂಡಿತ ದಿವ್ಯಾ, ಒಂದು ಯಶಸ್ವಿನಿ ಅನ್ನೋ ಒಂದು ಡೆಂಟಲ್ ವೈದ್ಯಕೀಯ ಸ್ಟೂಡೆಂಟ್ ಯಾರಿದ್ದಾರೆ ಆಕೆ ತನ್ನ ಸ್ವಗೃಹದಲ್ಲಿ ಅಂದ್ರೆ ಚಂದಾಪುರದಲ್ಲಿ ಸುಸೈಡ್ ಮಾಡ್ಕೊಂಡಿರ್ತಕ್ಕಂಥದ್ದು. ಈಕೆ ಕಳೆದ ಹಲವು ವರ್ಷಗಳಿಂದ ಡೆಂಟಲ್ ವೈದ್ಯಕೀಯ ಒಂದು ಸ್ಟಡಿಯನ್ನು ಕೂಡ ಮಾಡ್ತಾ ಇದ್ರು. ಬೊಮ್ಮನಹಳ್ಳಿಯಲ್ಲಿ ಇರ್ತಕ್ಕಂತಹ ಒಂದು ಆಕ್ಸ್ಫರ್ಡ್ ಡೆಂಟಲ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಈಕೆಯನ್ನ ಹಲವು ದಿನಗಳಿಂದಲೂ ಕೂಡ ಅಲ್ಲಿ ಇರ್ತಕ್ಕಂಥ ಲೆಕ್ಚರರ್ ಆಗ್ಲಿ ಪ್ರಿನ್ಸಿಪಲ್ ಆಗ್ಲಿ ಕೂಡ ಹೀಯಾಳಿಸ್ತಾನೆ ಬರ್ತಾ ಇದ್ರು. ಆದ್ರೆ ಕಳೆದ ಕೆಲವು ದಿನಗಳ ಹಿಂದೆ ಈಕೆ ರಜೆಯನ್ನ ಹಾಕಿದ್ದು. ಹಾಗಾಗಿ ರಜೆ ಮುಗಿಸ್ಕೊಂಡು ಮತ್ತೆ ಕಾಲೇಜಿಗೆ ಹೋದಂತ ಸಂದರ್ಭದಲ್ಲಿ ಅವರ ಸಹಪಾಠಿಗಳ, ಅವರ ಸ್ನೇಹಿತರ ಮಧ್ಯದಲ್ಲಿ ಅಂದ್ರೆ ಸಹ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಆಕೆಯನ್ನ ಒಂದ್ ರೀತಿ ಅವಮಾನ ಮಾಡಿದಾರೆ ಅಂತ ಹೇಳಿ ಕೂಡ ಅಲ್ಲಿ ಕಣ್ಣೀರ್ ಹಾಕೊಂಡ್ತಾ ಇರ್ತಕ್ಕಂಥದ್ದು. ಕಣ್ಣೀರ್ ಹಾಕೊಂಡಂತಹ ವೇಳೆಯಲ್ಲಿ ಅಲ್ಲಿ ಪ್ರಾಂಶುಪಾಲರಾಗ್ಲಿ ಮತ್ತೆ ಲೆಕ್ಚರರ್ ಆಗ್ಲಿ ಎಷ್ಟು ಹನಿ ಡ್ರಾಪ್ಸ್ ಅನ್ನ ಹಾಕೊಂಡೆ ನೀನು, 1 ಬಾಟ್ಲ 2 ಬಾಟ್ಲ 4 ಹನಿನ ಅಂತ ಹೇಳಿ ಒಂದ್ ರೀತಿ ಕೀಳು ಮಟ್ಟದಲ್ಲಿ ಮಾತಾಡಿರ್ತಕ್ಕಂಥದ್ದು. ಅದರಿಂದ ಬೇಸತ್ತಿರ್ತಕ್ಕಂತಹ ಯಶಸ್ವಿನಿ ಯಾರಿದ್ದಾಳೆ ಆಕೆ ಮನೆಯಲ್ಲಿ ಅಂದ್ರೆ ನಿನ್ನೆ ರಾತ್ರಿ ಮನೆಯಲ್ಲಿ ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಅವರ ಪೋಷಕರ ಆಕ್ರಮಣ ಈಗಾಗಲೇ ಮುಗಿಲಿ ಮುಟ್ಟಿದ್ದು. ಆಕೆಯ ಒಂದು ಮೃತದೇಹವನ್ನ ಆಕ್ಸ್ಫರ್ಡ್ ಒಂದು ಮೆಡಿಕಲ್ ಕಾಲೇಜ್ಗೆ ರವಾನೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಸೂರತ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರೆದಿರ್ತಕ್ಕಂಥದ್ದು. ಆದ್ರೆ ಈ ಒಂದು ಆತ್ಮಹತ್ಯೆಯ ವಿರುದ್ಧವಾಗಿ ಅಲ್ಲಿನ ಅವರ ಸಹ ವಿದ್ಯಾರ್ಥಿಗಳು ಯಾರಿದ್ದಾರೆ, ಸಹಪಾಠಿಗಳು ಯಾರಿದ್ದಾರೆ, ಅವರು ಕೂಡ ಆ ಕಾಲೇಜು ಮುಂದೆ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ತುಂಬಾ ಹೀಯಾಳಿಸ್ತಾ ಇದ್ರು, ತುಂಬಾ ಕೀಳರ ಮೇಲೆ ಮಾತಾಡ್ತಿದ್ರು. ಆಕೆಯನ್ನ ತುಂಬಾ ಕೀಳ್ಮಟ್ಟದಲ್ಲಿ ನಡ್ಸ್ಕೊಳ್ತಾ ಇದ್ರು ಪ್ರಾಂಶುಪಾಲರಾಗ್ಲಿ ಮತ್ತೆ ಲೆಕ್ಚರರ್ಗಳಾಗ್ಲಿ. ಹಾಗಾಗಿ ಈ ರೀತಿ ದೌರ್ಜನ್ಯ ಮಾಡಬಾರ್ದು ಅಂತ ಹೇಳಿ ಕೂಡ ಅವರ ಸ್ನೇಹಿತರು ಕೂಡ ಕಾಲೇಜ್ ಮುಂದೆ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯ ಅವರ ಒಂದು ಪ್ರತಿಭಟನೆ ಹತೋಟಿಗೆ ಬಂದಿದ್ದು. ಈಗಾಗಲೇ ಕುಟುಂಬಸ್ಥರು ಸೇರಿದಂತೆ ಎಲ್ಲರೂ ಕೂಡ ಮೃತದೇಹದ ಅಂದ್ರೆ ಆಕ್ಸ್ಫರ್ಡ್ ವೈದ್ಯಕೀಯ ಕಾಲೇಜ್ ಬಳಿ ಇರ್ತಕ್ಕಂಥದ್ದು. ಈಗಾಗಲೇ ಸೂರತ್ ಸಿಟಿ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ.